ವೆರಿ ಗುಡ್ ನ್ಯೂಸ್. ಏನು ಅಂತ ಹೇಳಿದ್ರೆ ನೀಟ್ ಕೌನ್ಸಿಲಿಂಗ್ಗೋಸ್ಕರ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನಾಳೆ ಜುಲೈ 17 ಮಧ್ಯಾಹ್ನ 2 ಗಂಟೆಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸರಿನಾ? ಕರ್ನಾಟಕದಲ್ಲಿ MBBS BDS ಆಯುಷ್ ಕೋರ್ಸ್ಗಳಿಗೆ ಸಂಬಂಧಃ ಕೌನ್ಸಿಲಿಂಗ್ ಅನ್ನ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ನಡೆಸ್ತಾರೆ. ಸೊ ಈ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಜುಲೈ 23 ಮುಂಜಾನೆ 11 ಗಂಟೆ ಆಗಿರುತ್ತೆ. ಅದಕ್ಕಿಂತ ಮೊದಲನೇ ರಿಜಿಸ್ಟ್ರೇಷನ್ ಮಾಡಬೇಕು. ಸರಿನಾ? ಹಾಗಾದ್ರೆ ಯಾರು ರಿಜಿಸ್ಟ್ರೇಷನ್ ಮಾಡಬೇಕು ಇದನ್ನ ಹೇಳೋದಾದ್ರೆ, ಈ ಹಿಂದೆ KCET ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತಲ್ವಾ, ಅವಾಗ ಹೇಳಿದ್ರು KA ನಡೆಸುವಂತಹ MBBS BDS ಆಯುಷ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಅಂದ್ರೆ ಕೇವಲ ನೀಟ್ ಎಕ್ಸಾಮ್ ಅಷ್ಟೇ ಬರೀತೀನಿ, ನೀಟ್ ಇರುವಂತಹ ಕೋರ್ಸ್ ಅಷ್ಟೇ ನನ್ನ ಟಾರ್ಗೆಟ್, ಈ ರೀತಿ ಇದ್ರೂ ಕೂಡ KCET ಗೆ ಅಪ್ಲೈ ಮಾಡಲೇಬೇಕು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಹೇಳಿದ್ರು. ಅವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಪ್ಲೈ ಮಾಡಿರ್ತೀರಾ, ನೀವು ಕೂಡ ಅಪ್ಲೈ ಮಾಡಿರ್ಬಹುದು. ನೀವು ಆಲ್ರೆಡಿ KCET ಗೆ ಅಪ್ಲೈ ಮಾಡಿದ್ರೆ ಈಗ ಮತ್ತೆ ಹೊಸದಾಗಿ ಈ ಕೌನ್ಸಿಲಿಂಗ್ಗೋಸ್ಕರ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ. ಅಂದ್ರೆ KA ಈಗ ರಿಜಿಸ್ಟ್ರೇಷನ್ ಅವಕಾಶ ಕೊಡ್ತಾರಲ್ಲ, ಅವಾಗ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಮುಂದೆ ನೀಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮ್ಮ ರೋಲ್ ನಂಬರ್ನ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಆವಾಗ ಈಗ ಅಪ್ಲಿಕೇಶನ್ ಹಾಕಿರ್ತೀರಾ, ಅದರ ಮೂಲಕನೇ ಲಾಗಿನ್ ಆಗಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ ಅಷ್ಟೇ. ಹಾಗಿದ್ರೆ ಈಗ ಯಾರು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಯಾರು KCET ಗೆ ಈ ಹಿಂದೆ ಅಪ್ಲೈನೇ ಮಾಡಿಲ್ಲ, ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರು, ನೀಟ್ ಎಕ್ಸಾಮ್ ಬರೆದ್ರು, ಎಲಿಜಿಬಲ್ ಆಗಿದ್ದಾರೆ, ಬಟ್ KCET ಗೆ ಅಪ್ಲೈನೇ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಈಗ KCET ಗೆ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋದಕ್ಕೆ ಅಥವಾ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅದೇ ಜುಲೈ 17ರಿಂದ ಜುಲೈ 23ವರೆಗೆ ಅವಕಾಶ ಕೊಟ್ಟಿದ್ದಾರೆ. ಸರಿನಾ? ನಂತರ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಫೀಸ್ ಏನಿದೆ ಅದನ್ನ ಪೇ ಮಾಡಿ ಇಟ್ಕೊಂಡಿರಿ. ನೀವು ಕೂಡ ಮುಂದೆ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಮುಂದೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ MBBS BDS ಆಯುಷ್ ಕೋರ್ಸ್ಗಳನ್ನ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದರ ನಂತರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅಡ್ಮಿಷನ್ ಕೂಡ ಆಗುತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.